ಲಾಜಿಕ್ಸ್ ಬೈ FR8 ಇಂದ ನಿಮಗೆ ಸುಸ್ವಾಗತ. ಇಲ್ಲಿ ನಾವು ಟ್ರಕ್ಕಿಂಗ್ ಮತ್ತು ಲಾಜಿಸ್ಟಿಕ್ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಪಡೆಯಬಹುದು. 30 ರಿಂದ 40 ಲಕ್ಷ ಮೌಲ್ಯದ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ಸ್ ವಸ್ತುವನ್ನು ಹೊತ್ತ ಟ್ರಕ್ ಕೊಯಂಬತ್ತೂರಿನಿಂದ ಪೂರೆಗೆ ಬರುತ್ತಿದೆ. ಆ ಸಾಗಣೆಯಲ್ಲಿ ಲ್ಯಾಪ್ಟಾಪ್, ರೂಟರ್ಸ್ ಮತ್ತೆ ಮೆಡಿಕಲ್ ಡಯಾಗ್ನಾಸ್ಟಿಕ್ ಇಕ್ವಿಪ್ಮೆಂಟ್ ಸೇರಿವೆ. ಎಲ್ಲವನ್ನು ಕಂಟೈನರ್ನ ಒಳಗಡೆ ಕಾರ್ಡ್ಬೋರ್ಡ್ ಬಾಕ್ಸ್ ನಲ್ಲಿ ಎಚ್ಚರಿಕೆಯಿಂದ ಪ್ಯಾಕ್ ಮಾಡಲಾಗಿದೆ. ಪ್ರಯಾಣದ ಅರ್ಧ ದಾರಿಯಲ್ಲೇ ಪಶ್ಚಿಮ ಘಟ್ಟದ ಬಳಿ ಎಲ್ಲೋ ನೀರು ಸುರಿಯಲು ಪ್ರಾರಂಭಿಸಿತು. ಟಾರ್ಪಾಲಿನ್ ಕವರ್ ಮತ್ತೆ ಕಂಟೈನರ್ ರೂಫ್ ನಿಲ್ಲುತ್ತದೆ ಎಂದು ಕಾನ್ಫಿಡೆನ್ಸ್ ನಿಂದ ಚಾಲಕ ಮುಂದುವರಿಯುತ್ತಾನೆ. ಆದರೆ ಟ್ರಕ್ ತನ್ನ ಡೆಸ್ಟಿನೇಷನ್ ತಲುಪುವ ಹೊತ್ತಿಗೆ ಗಮನಿಸಿದ ಮತ್ತು ಅಲ್ಲಿ ಒಂದು ಸಣ್ಣ ಕಂಟೈನರ್ ರೂಫ್ ಸೋರಿಕೆ. ನೀರು ಒಳಗೆ ಸೋರಿಕೆಯಾಗಲು ಅವಕಾಶ ಮಾಡಿಕೊಟ್ಟಿದೆ. ಕೆಲವು ಕಾರ್ಡ್ಬೋರ್ಡ್ ಬಾಕ್ಸ್ಗಳ ಕಾರ್ನರ್ ಒದ್ದೆಯಾಗಿರುತ್ತದೆ ಮತ್ತೆ ತೇವಾಂಶವು ಪ್ಯಾಕಿಂಗ್ ಅನ್ನು ಪ್ರವೇಶಿಸುತ್ತದೆ. ಕ್ಲೈಂಟ್ ಸರಕುಗಳನ್ನು ಪರಿಶೀಲಿಸುತ್ತಾನೆ ಮತ್ತು ತಕ್ಷಣವೇ ಸಂಪೂರ್ಣ ರವಾನೆಯನ್ನು ತಿರಸ್ಕರಿಸುತ್ತಾನೆ. ಅದರಂತೆಯೇ 30 ರಿಂದ 40 ಲಕ್ಷಗಳವರೆಗೆ ಮಾಲೀಕರು ನಷ್ಟವನ್ನು ಎದುರಿಸುತ್ತಿದ್ದಾರೆ. ಮತ್ತೆ ಇವೆಲ್ಲವೂ ಒಂದು ದೊಡ್ಡ ಅಪಘಾತದಿಂದ ಸಂಭವಿಸಿಲ್ಲ, ಬದಲಾಗಿ 500 ರೂಪಾಯಿ ಮೌಲ್ಯದ ಟಾರ್ಪಾಲಿನ್ ಶೀಟ್ ಅನ್ನು ಸರಿಯಾಗಿ ಭದ್ರಪಡಿಸದ ಕಾರಣ. ಪ್ರತಿ ವರ್ಷ ಮಾನ್ಸೂನ್ ಮೋಡಗಳು ಉರುಳಿದಾಗ ಭಾರತಾದ್ಯಂತ ರೈತರು ನೆಮ್ಮದಿಯಿಂದ ನಿಟ್ಟುಸಿರು ಬಿಡುತ್ತಾರೆ. ಆದರೆ ಟ್ರಕ್ ಓನರ್ಸ್ ಮತ್ತೆ ಲಾಜಿಸ್ಟಿಕ್ ಆಪರೇಟರ್ಸ್ ಗಳಿಗೆ ಈ ಋತುವು ಸಂತೋಷವನ್ನು ತರುವುದಿಲ್ಲ, ಬದಲಾಗಿ ಒತ್ತಡವನ್ನು ತರುತ್ತದೆ. ಮಾನ್ಸೂನ್ ಕೇವಲ ಮಳೆ ಬಗ್ಗೆ ಅಲ್ಲ, ಇದು ಸರಕು ದರಗಳು ಕುಸಿಯುತ್ತದೆ, ಸರಕು ಹಾನಿ, ಜಾರುವ ಹೈವೇಸ್ ಮತ್ತು ಕೆಟ್ಟ ಸಂದರ್ಭಗಳಲ್ಲಿ ಕಳ್ಳತನರ ಬಗ್ಗೆ. ಮಳೆ ನೈಸರ್ಗಿಕ ಘಟನೆ ಆಗಿದ್ದು ಈ ಋತುವಿನಲ್ಲಿ ಟ್ರಕ್ಕರ್ಸ್ ಅನುಭವಿಸುವ ಹೆಚ್ಚು ನಷ್ಟ ಅಲ್ಲ, ಅವುಗಳನ್ನು ಸಂಪೂರ್ಣವಾಗಿ ತಡೆಯಬಹುದು. ಈ ವಿಡಿಯೋದಲ್ಲಿ ಟ್ರಕ್ ಮಾನ್ಸೂನ್ ಎಷ್ಟು ಅಪಾಯಕಾರಿ ಮತ್ತೆ ಈ ಸರಳ ಆದರೆ ಶಕ್ತಿಯುತ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬಹುದು ಮತ್ತು 500 ರೂಪಾಯಿ ಖರ್ಚು ಮಾಡುವುದರಿಂದ ಲಕ್ಷಾಂತರ ಸರಕು ಹೇಗೆ ಹಾನಿಯಿಂದ ಉಳಿಸಬಹುದು ಎಂದು ನಾವು ವಿವರಿಸುತ್ತೇವೆ. ಓಪನ್ ಟ್ರಕ್ಗಳು ಇನ್ನೂ ಹೆಚ್ಚು ಅಪಾಯದಲ್ಲಿವೆ. ನೀವು 2 ಟಾರ್ಪಾಲಿನ್ ಶೀಟ್ ಅನ್ನು ಬಳಸಿದ್ರೂ ಸಹ ನೀವು ಸುರಕ್ಷಿತರೆಂದು ಭಾವಿಸಬೇಡಿ. ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಕೇರಳದಂತಹ ಪ್ರದೇಶಗಳಲ್ಲಿ ನಾವು ನೋಡುವ ಮಳೆ ರೀತಿ ಅಲ್ಲ, ಅದು ಪ್ರತಿಯೊಂದು ಕಾರ್ನರ್ಸಿಗೆ ಹೋಗುತ್ತವೆ. ನೀವು ಓಪನ್ ಟ್ರಕ್ ಅನ್ನು ನಿರ್ವಹಿಸುತ್ತಿದ್ದರೆ ಗರಿಷ್ಠ ಮಳೆಯ ಸಮಯದಲ್ಲಿ ಚಾಲನೆ ಮಾಡುವುದನ್ನು ನಿಲ್ಲಿಸಿ. ಬದಲಾಗಿ ಮುಚ್ಚಿದ ಪೆಟ್ರೋಲ್ ಬಂಕ್ ಅಥವಾ ಹೈವೇ ಶೆಡ್ಗಳಲ್ಲಿ ನಿಲ್ಲಿಸಿ. ಕಂಟೈನರ್ ಟ್ರಕ್ಗಳಲ್ಲಿ ಸರಕುಗಳ ಕೆಳಗೆ ಅಥವಾ ಅದರ ಮೇಲೆ ಟಾರ್ಪಾಲಿನ್ ಅನ್ನು ಇರಿಸಿ. ತೇವಾಂಶವು ಕೆಳಗಿನಿಂದ ಪ್ರಾರಂಭಿಸಬಹುದು, ವಿಶೇಷವಾಗಿ ಟ್ರಕ್ ಹಾಸಿಗೆ ಹೋಲಿಯ ಮತ್ತು ಶೀತವಾಗಿದ್ದರೆ. ಹೆಚ್ಚುವರಿಯಾಗಿ ಪ್ರತಿಯೊಂದು ವಸ್ತುಗಳಿಗೆ ಅಥವಾ ಬಾಕ್ಸ್ಗಳಿಗೆ ಪ್ಲಾಸ್ಟಿಕ್ ಕವರ್ ಬಳಸಿ. ಮತ್ತೆ ನೀವು ಎಲೆಕ್ಟ್ರಾನಿಕ್ಸ್ ಅಥವಾ ಮಿಷಿನರಿ ಸಾಗಿಸುತ್ತಿದ್ದರೆ ವಾಟರ್ ಪ್ರೂಫಿಂಗ್ ಬಲೆಗಳನ್ನು ಬಳಸಿ. ಇವುಗಳನ್ನು ತೇವಾಂಶವನ್ನು ನಿರ್ವಹಿಸಲು ಮತ್ತು ಸೂಕ್ಷ್ಮ ಉಪಕರಣವನ್ನು ಸುರಕ್ಷಿಸಲು ಇವುಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಮಳೆಗಾಲ ಆರಂಭವಾಗುವ ಮುನ್ನವೇ ನಿಮ್ಮ ವಾಹನವನ್ನು ಸಂಪೂರ್ಣ ಚೆಕ್ಕಿಂಗ್ ನಡೆಸಿಕೊಳ್ಳಿ. ಟೈರುಗಳು ಆಳವಾಗಿ ನಡೆಗಳನ್ನು ಹೊಂದಿರಬೇಕು. ಬೋಳೆ ಬಣ್ಣದ ಟೈರುಗಳು ಒದ್ದೆಯಾದ ರಸ್ತೆಗಳಲ್ಲಿ ಮಾರಕ ಬಲೆಯಂತೆ ಕಾಣುತ್ತದೆ. ಬ್ರೇಕ್ಸು, ವೈಪರ್ಸು ಮತ್ತೆ ಫಾಗ್ ಲೈಟ್ಗಳು ಸಂಪೂರ್ಣವಾಗಿ ಸಿದ್ಧತೆಯಲ್ಲಿರಬೇಕು. ಎಲ್ಲ ಬಾಗಿಲುಗಳು, ಕಿಟಕಿಗಳು ಮತ್ತೆ ಏರ್ ವೆಂಟರ್ಸ್ ಗಳನ್ನು ಸೀಲಿಂಗ್ ಆಗಿ ಪರಿಶೀಲಿಸಿ. ಸಣ್ಣ ಅಂತರವೂ ಸಹ ಮಳೆ ನೀರಿಗೆ ಪ್ರವೇಶ ಬಂಧಿಸಬಹುದು. ಲೂಬ್ರಿಕೇಶನ್ ಮತ್ತೆ ಫ್ಲೂಯಿಡ್ ಲೆವೆಲ್ ಸಹ ಪರಿಶೀಲಿಸಿ. ನೀವು ಚಾಲನೆ ಮಾಡುವಾಗ ಕಡಿಮೆ ಬ್ರೇಕ್ ಫ್ಲೂಯಿಡ್ ಅಥವಾ ಸಸ್ಪೆನ್ಷನ್ ಉಡುಗೆ ಅಪಾಯಕಾರಿಯಾಗಬಹುದು. ಜಲವೃತ್ತಗೊಂಡ ರಸ್ತೆಗಳು. ವಾಸ್ತವವಾಗಿ ಮುಂಬೈನ ಕೆಲವು ಹೈವೇಸ್ಗಳು ಈಗಾಗಲೇ ಪ್ರವಾಹ ಮತ್ತು ಟೈಡಲ್ ಎಚ್ಚರಿಕೆಯಿಂದ ಪ್ರಭಾವಿತವಾಗಿದೆ. ಅವುಗಳಲ್ಲಿ ವೆಸ್ಟರ್ನ್ ಎಕ್ಸ್ಪ್ರೆಸ್ ಹೈವೇ, ಈಸ್ಟರ್ನ್ ಫ್ರೀವೇ, ಸೈನ್ ಪನ್ವೇಲ್ ಎಕ್ಸ್ಪ್ರೆಸ್ ವೇ, ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ಮತ್ತು ಭಿವಂಡಿವಾಡ ರೋಡ್ ಸೇರಿವೆ. ಈ ವರ್ಗಗಳ ವಿತರಣೆಗಳು ಮುಂದಿನ ಕೆಲವು ದಿನಗಳವರೆಗೆ ವಿಳಂಬವಾಗಬಹುದು ಅಥವಾ ಅಸುರಕ್ಷಿತವಾಗಬಹುದು. ಗೂಗಲ್ ಮ್ಯಾಪ್ ಮತ್ತು ರಿಯಲ್ ಟೈಮ್ ವೆದರ್ ಆ್ಯಪ್ಗಳನ್ನು ಬಳಸಿಕೊಂಡು ನಿಮ್ಮ ಪ್ರವಾಸವನ್ನು ಯೋಚಿಸಿ. ಇನ್ನು ಉತ್ತಮ IND ವೆಬ್ಸೈಟ್ ಬಳಸಿ. ಇದು ಘಾಟ್ ರೋಡ್ ಮತ್ತೆ ಫ್ಲಡ್ ಪ್ರೋನ್ ಝೋನ್ಗಳನ್ನು ನಿಮ್ಮಿಂದ ತಪ್ಪಿಸುತ್ತದೆ. ವಿಶೇಷವಾಗಿ ಹಳದಿ ಮತ್ತು ಕೆಂಪು ಎಚ್ಚರಿಕೆಗಳ ಸಮಯದಲ್ಲಿ ಮತ್ತು ದಯವಿಟ್ಟು ರಾತ್ರಿಯ ಸಮಯ ಚಾಲನೆಯನ್ನು ಮಾಡಬೇಡಿ. ಮಳೆಗಾಲದಲ್ಲಿ ಮತ್ತೊಂದು ಗುಪ್ತ ಅಪಾಯವೆಂದರೆ ಸರಕು ಕಳ್ಳತನ. ಟ್ರಕ್ಕರ್ಸ್ಗಳು ಪ್ರತ್ಯೇಕ ವಿಶ್ರಾಂತಿ ಸ್ಥಳಕ್ಕೆ ವಿಶೇಷವಾಗಿ ಮಳೆಗಾಲದ ರಾತ್ರಿಯಲ್ಲಿ ನಿಲ್ಲಿಸುವಾಗ ಕಳ್ಳರು ತನ್ನ ಭಾಗವನ್ನು ಪಡೆದುಕೊಳ್ಳುತ್ತಾರೆ. ಚಾಲಕರು ಸುಸ್ತಾಗಿರುತ್ತಾರೆ ಮತ್ತು ಸರಕು ದುರ್ಬಲವಾಗಿರುತ್ತದೆ ಎಂದು ಅವರಿಗೆ ತಿಳಿದಿರುತ್ತದೆ. ನಿರ್ಜಲ ಪ್ರದೇಶಗಳಲ್ಲಿ ನಿಲ್ಲಿಸುವುದನ್ನು ತಪ್ಪಿಸಿ. ಸಿಟೀಸ್ ಅಥವಾ ಫ್ಯೂಲ್ ಸ್ಟೇಷನ್ ಬಳಿ ನಿಮ್ಮ ನಿಲ್ದಾಣವನ್ನು ಯೋಚಿಸಿ. ನಿಮ್ಮ ಟ್ರಕ್ ನಲ್ಲಿ
ಜಿಪಿಎಸ್ ಟ್ರ್ಯಾಕರ್ ಅನ್ನು ಸ್ಥಾಪಿಸಿ ಮತ್ತು ಟ್ರಕ್ ಹೆಚ್ಚು ಸಮಯ ನಿಷ್ಫಲವಾಗಿದ್ದರೆ ನಿಮ್ಮ ಮೊಬೈಲ್ ಫೋನಿನಲ್ಲಿ ಅಲರ್ಟ್ ನೋಟಿಫಿಕೇಶನ್ ಅನ್ನು ಸಕ್ರಿಯಗೊಳಿಸಿ. ಸಣ್ಣದಾಗಿ ಹೇಳುವುದಾದರೆ ಮಾನ್ಸೂನ್ ಅನ್ನು ಲೈಟ್ ಆಗಿ ಪರಿಗಣಿಸಬೇಡಿ. ಇದು ನಿಮ್ಮ ವ್ಯವಹಾರ, ಚಾಲಕನ ಸುರಕ್ಷತೆ ಮತ್ತು ಗ್ರಾಹಕರೊಂದಿಗೆ ನಿಮ್ಮ ಖ್ಯಾತ ಮತ್ತು ಹೆಚ್ಚು ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಬದುಕುಳಿಯುವ ನಿಮ್ಮ ಸ್ಮಾರಕದ ಬಗ್ಗೆ. ಎಕ್ಸ್ಟ್ರಾ ಟೈಮ್ ತೆಗೆದುಕೊಳ್ಳಿ, ಆ ₹500 ಖರ್ಚು ಮಾಡಿ ಮತ್ತೆ ಅಪಾಯಕಾರಿ ಶಾರ್ಟ್ಕಟ್ ಅನ್ನು ತಪ್ಪಿಸಿ. ನಿಮ್ಮ ಇಡೀ ಜೀವನೋಪಾಯವು ಇದರ ಮೇಲೆ ಅವಲಂಬಿತವಾಗಿರಬಹುದು. ಧನ್ಯವಾದಗಳು.